ಗೋವಾ ಮದ್ಯ ಕಳ್ಳಸಾಗಣೆ ಪತ್ತೆ, 67 ಲೀಟರ್ ಮದ್ಯ ಹಾಗೂ ಟಾಟಾ ಎಂಟ್ರಿ ವಾಹನ ಜಪ್ತಿ. ಮಂಗಳೂರು ವಿಭಾಗದ ಮಾನ್ಯ ಜಂಟಿ ಆಯುಕ್ತರು ಮಂಗಳೂರು ಅವರ ನಿರ್ದೇಶನದಂತೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾನ್ಯ ಅಬಕಾರಿ ಉಪ ಆಯುಕ್ತರು ಮತ್ತು ಯಲ್ಲಾಪುರ ಉಪ ವಿಭಾಗದ ಅಬಕಾರಿ ಉಪ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಶುಕ್ರವಾರ ಮಧ್ಯಾಹ್ನ 1:50 ಅಬಕಾರಿ ಇಲಾಖೆ ಅಧಿಕಾರಿಗಳು ಯಶಸ್ವಿ ಕಾರ್ಯಾಚರಣೆ ನಡೆಸಿದರು. ಟಿಬಿ ಮಲ್ಲಣ್ಣನವರ್ ಅಬಕಾರಿ ಉಪ ನಿರೀಕ್ಷಕರು, ಅನ್ಮೋಡ್ ತನಿಖಾ ಠಾಣೆ ಅನ್ಮೋಡ್ ಹಾಗೂ ಸಿಬ್ಬಂದಿಗಳಾದ ಆನಂದ್ ರೆಡ್ಡಿ, ಶ್ರೀಶೈಲ್ ಹಡ್ಪದ್ ಮತ್ತು ರಮೇಶ್ ರಾಠೋಡ್ ಅವರು ಅನ್ಮೋಡ್ ತನಿಖಾ ಠಾಣೆ ಬಳಿ ಅಬಕಾರಿ ಅಕ್ರಮಗಳ ಪತ್ತೆಗಾಗಿ ವಾಹನ ತಪಾಸಣೆ ನಡೆಸುತ್ತಿದ್ದರು. ಈ ವೇಳೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಗೋವಾ ರಾಜ್ಯದಿಂದ ರಾಮನಗರದ ಕಡೆಗೆ ಬರುತ್ತಿದ್ದ ಟಾಟಾ ಕಂಪನಿಯ ಇಂಟ್ರಾ ಪಿಕಪ್ ವಾಹನವನ್ನು ತಡೆದು ಪರಿಶೀಲನೆ ನಡೆಸಿದರು. ವಾಹನ ತಪಾಸಣೆಯ ವೇಳೆ 67 ಲೀಟರ್ ಗೋವಾ ರಾಜ್ಯದ ಮದ್ಯ ಪತ್ತೆಯಾಯಿತು. ಸಂಬಂಧಿತ ಮದ್ಯ ಮತ್ತು ಟಾಟಾ ಎಂಟ್ರಿ ವಾಹನವನ್ನು ಜಪ್ತಿ ಮಾಡಲಾಗಿದ್ದು, ಬಳಿಕ ಮದ್ಯ ಮಾಲು ಹಾಗೂ ವಾಹನವನ್ನು ದಾಂಡೇಲಿ ವಲಯದ ಅಬಕಾರಿ ಉಪ ನಿರೀಕ್ಷಕರಿಗೆ ಹಸ್ತಾಂತರಿಸಲಾಯಿತು. ಜಪ್ತಿ ಮಾಡಲಾದ ಮದ್ಯದ ಮೌಲ್ಯ ₹16,080 ಆಗಿದ್ದು, ವಾಹನದ ಅಂದಾಜು ಮೌಲ್ಯ ₹6 ಲಕ್ಷ ಆಗಿದೆ. ಒಟ್ಟು ಜಪ್ತಿಯ ಮೌಲ್ಯ ₹6,16,080 ಆಗಿರುತ್ತದೆ. ಈ ಪ್ರಕರಣದಲ್ಲಿ ಮಂಜುನಾಥ್ ಪಳ ಅವರನ್ನು ಆರೋಪಿಯಾಗಿ ಗುರುತಿಸಲಾಗಿದೆ. ಈ ಕುರಿತು ಅಬಕಾರಿ ಇಲಾಖೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಈಗ ಇದನ್ನ ನೋಡಪ್ಪ, ಪಾಸ್ ಮಂಜುನಾಥ್, ಈಗ ಇಷ್ಟೆಲ್ಲ ಕೂಡ ತಂದಿಲ್ಲ ನೀನು, ಇದಕ್ಕೇನಾದ್ರೂ ಪರ್ಮಿಟ್ ತಂದಿ? ಏನೂ ತಂದಿಲ್ಲ. ಮತ್ತು ನಿನಗೆ ಯಾವುದಾದ್ರೂ ಒಂದು ಇದು ಲೆಟ್ರ್ ಏನಾದರೂ ನೀವು ತೊಗೊಂಡು ಹೋಗ್ತೀನಿ ಅಂತೇಳಿ ಲೆಟ್ರ್ ತೊಗೊಂಡು ಬಂದು